ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 93ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 93ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿದುಕೊಳ್ಳೋಣ. ವಿಷ್ಣು ಸಹಸ್ರನಾಮ ಸ್ತೋತ್ರದ 93ನೇ ಶ್ಲೋಕವು ಹೀಗಿದೆ. ಸತ್ವವಾನ್ ಸಾತ್ವಿಕ ಸತ್ಯಃ ಸತ್ಯಧರ್ಮ ಪರಾಯಣಃ ಅಭಿಪ್ರಾಯ ಪ್ರಿಯಾಹೋರಃ ಪ್ರಿಯಕೃತ್ ಪ್ರೀತಿವರ್ಧನಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 9 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಸತ್ವತೆ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಧೈರ್ಯಶಾಲಿ ಮತ್ತು ಪರಾಕ್ರಮಿ ಅಥವಾ ವೀರತ್ವ, ಧೈರ್ಯ ಮುಂತಾದ ಬಲಪಡಿಸುವ ಗುಣಗಳನ್ನು ಹೊಂದಿರುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಸಾತ್ವಿಕಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಮೃದು ಸ್ವಭಾವವನ್ನು ಹೊಂದಿರುವವನು ಅಥವಾ ಮೂಲಭೂತವಾಗಿ ಸತ್ವ ಗುಣದಲ್ಲಿ ನೆಲೆಗೊಂಡಿರುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಸತ್ಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸಜ್ಜನರಿಗೆ ಒಳಿತನ್ನು ಮಾಡುವವನು ಅಥವಾ ಸಜ್ಜನರಿಗೆ ಯಾವಾಗಲೂ ಲಭ್ಯವಿರುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಸತ್ಯ ಧರ್ಮ ಪರಾಯಣಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸತ್ಯ ಮತ್ತು ಧರ್ಮಕ್ಕೆ ಬದ್ಧನಾದವನು ಹಾಗೂ ಧರ್ಮದ ಸಮಸ್ತ ಆಯಾಮಗಳಿಗೂ ಆತನೇ ಮೂಲಧಾರನಾಗಿದ್ದಾನೆ. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಅಭಿಪ್ರಾಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಮುಕ್ತಿಯನ್ನು ಬಯಸುವವರಿಂದ ಅಥವಾ ಪರಮ ಪುರುಷಾರ್ಥಗಳನ್ನು ಆಕಾಂಕ್ಷಿಸುವವರಿಂದ ಆಶ್ರಯಿಸಲ್ಪಡುವವನಾಗಿದ್ದಾನೆ. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರಿಯಹರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ನಮಗೆ ಅತ್ಯಂತ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಲು ಅಥವಾ ದಾನ ಮಾಡಲು ಅತ್ಯಂತ ಯೋಗ್ಯನಾಗಿದ್ದಾನೆ. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಹರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಪ್ರಾರ್ಥನೆಗೆ ಅತ್ಯಂತ ಯೋಗ್ಯನಾಗಿದ್ದಾನೆ ಅಥವಾ ಪೂಜೆಯ ಎಲ್ಲ ವಿಧಿವಿಧಾನಗಳು ಹಾಗೂ ಸಾಮಗ್ರಿಗಳೊಂದಿಗೆ ಆರಾಧಿಸಲ್ಪಡಲು ಅವನು ಸಂಪೂರ್ಣ ಅರ್ಹನಾಗಿದ್ದಾನೆ. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರಿಯಕೃತೆ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವವನು ಅಥವಾ ಪ್ರೀತಿಗೆ ಪಾತ್ರನಾಗಿರುವುದಲ್ಲದೆ ತನ್ನನ್ನು ಆರಾಧಿಸುವವರಿಗೆ ಹಿತಕರವಾದ ಮತ್ತು ಪ್ರಿಯವಾದ ಕಾರ್ಯಗಳನ್ನು ಸ್ವತಃ ನೆರವೇರಿಸುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರೀತಿ ವರ್ಧನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನ ಭಕ್ತರ ಭಕ್ತಿಯನ್ನು ಹೆಚ್ಚಿಸುವವನು ಅಥವಾ ತನ್ನ ಭಕ್ತರ ಆನಂದ ಮತ್ತು ಭಕ್ತಿಯನ್ನು ವೃದ್ಧಿಗೊಳಿಸುವವನು. ಈ ಶ್ಲೋಕವನ್ನು ಪಠಿಸುವುದು ಅಥವಾ ಕೇಳುವುದರಿಂದ ನಮಗೆ ಸಾತ್ವಿಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ನಮ್ಮ ಜೀವನದಲ್ಲಿ ಸಾತ್ವಿಕ ಗುಣಗಳನ್ನು ರೂಢಿಸಿಕೊಳ್ಳಲು ಹಾಗೂ ಧರ್ಮದ ಮಾರ್ಗದಲ್ಲಿ ನಡೆಯಲು ನೆರವಾಗುತ್ತದೆ. ಈ ಶ್ಲೋಕವು ನಮ್ಮಲ್ಲಿ ಆನಂದ ಮತ್ತು ಭಕ್ತಿಯ ಭಾವನೆಯನ್ನು ಹೆಚ್ಚಿಸುತ್ತದೆ ಹಾಗೂ ಜೀವನದಲ್ಲಿ 4 ಪುರುಷಾರ್ಥಗಳನ್ನು ಸಾಧಿಸಲು ಸಹಾಯವಾಗುತ್ತದೆ. ಧನಿಷ್ಠ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 93ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 94ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.